ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಸಪ್ತಮ ಸ್ಥಾನದಲ್ಲಿ ರಾಹು ಶುಕ್ರ ಶನಿಯರ ಒಂದು ಸಂಬಂಧ, ಅಂದ್ರೆ ಅದು ಯುತಿ ಅಂತ ಹೇಳ್ತೀವಿ. ಈ ರೀತಿ ಇದ್ದಾಗ ಅವರೆಲ್ಲರೂ ಮಿತ್ರರೇ ಆದ ಕಾರಣದಿಂದ ಸಪ್ತಮದಿಂದ ಒಳ್ಳೆ ಒಂದು ಶುಭ ಶಕುನಗಳು ಕಾಣುವಂಥದ್ದು, ಏನೋ ಒಂದು ರೀತಿಯಲ್ಲಿ ಮನೆಯಲ್ಲಿ ಒಳ್ಳೆಯ ಒಂದು ವಿಚಾರವನ್ನು ಕೇಳುವಂಥದ್ದು, ತಂದೆ ತಾಯಿಗಳ ಜೊತೆಗೆ ಲವಲವಿಕೆಯಿಂದ ಕೂಡಿರುವಂಥದ್ದು, ವಿದ್ಯಾವಂತರು ಅಂದ್ರೆ ಯಾರೆಲ್ಲ ಓದ್ತಾ ಇರ್ತಾರೋ ಅಂಥವ್ರಿಗೆ ಒಳ್ಳೆ ಒಂದು ಪ್ರಶಂಸೆ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಕನ್ಯಾ ರಾಶಿಯಲ್ಲಿ ಜನನಗಿರೋರಿಗೆ ಏನೋ ಚಿಂತೆ ಮಾಡ್ತಾ ಇರ್ತೀರ, ಆ ಚಿಂತೆಗಳೆಲ್ಲ ಸ್ವಲ್ಪ ಮಟ್ಟಿಗೆ ದೂರ ಮಾಡ್ಕೊಳ್ಳುವಂಥ ವಾರ. ಯಾವುದೋ ಒಂದು ಬೇಡದಿರೋ ವಿಚಾರದ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀರ, ಅದು ಸಹ ದೂರ ಆಗುವಂಥ ವಾರವಾಗಿರ್ತದೆ. ಇನ್ನ ನೀವು ಯಾವುದೋ ಒಂದು ಕೆಲಸದ ಬಗ್ಗೆ ಅಪ್ಲಿಕೇಶನ್ ಹಾಕುವಂಥದ್ದಾಗಿರ್ಬೋದು ಅಥವಾ ಇಂಟರ್ವ್ಯೂ ಮಾಡುವಂಥದ್ದು, ಅಂಥ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಚಿಂತನೆ ಮಾಡಿ, ಯಾಕಂದ್ರೆ ಮರ್ತೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸುತ್ತೆ. ಆ ಮರ್ತೋಗ್ಬಾರ್ದು ಅಂದ್ರೆ ಏನನ್ನ ಮಾಡಬೇಕು ಅಂದ್ರೆ ಮನೋಜವಂ ಮಾರತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಆ ಹನುಮಂತನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ಖಂಡಿತ ಎಲ್ಲ ರೀತಿಯಲ್ಲೂ ಉತ್ತರೋತ್ತರ ಅಭಿವೃದ್ಧಿಯನ್ನು ನೀವು ಕಾಣುವಂತ ಸಾಧ್ಯತೆ ಇರ್ತದೆ. ಅಯ್ಯೋ ನಮ್ಗೆ ಅಷ್ಟೊಂದು ಮಂತ್ರ ಬರಗಲ್ಲ, ಓಂ ಶ್ರೀ ಹನುಮತೇ ನಮಃ ಅನ್ನೋ ಮಂತ್ರವನ್ನ ಪಠನೆ ಮಾಡಿದ್ರು ಸಾಕು, ಖಂಡಿತ ಅಭಿವೃದ್ಧಿಯನ್ನ ನೀವು ಕಾಣಬಹುದು. ನೀವು ಬುಧವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ.